ನಮಸ್ಕಾರ, ನಾನು ನಿಮ್ಮ ಸ್ವಾಗತ. ನ್ಯಾಯ ಅಂದ್ರೆ ನಾನು ಅಂದ್ರೆ ನ್ಯಾಯ. ತಪ್ಪನ್ನ ಖಂಡಿಸ್ತೀನಿ ಅಂತ ಹೇಳ್ತಾನೆ ಕರ್ನಾಟಕದ ಜನಮನ ಗೆದ್ದವರು ಲಾರ್ಡ್ ಪ್ರಥಮ್. ತಮ್ಮ ಮಾತಿನ ಚಾತುರ್ಯದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಜನರಿಗೆ ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಟ್ಟ ಗೆದ್ದ ಏಕೈಕ ವ್ಯಕ್ತಿ ಅಂದ್ರೆ ಅದು ಪ್ರಥಮ್. ಬಿಗ್ ಬಾಸ್ 3 ಸೀಸನ್ನಲ್ಲಿ ಸಿಕ್ಕಿದ ಮಜಾ ಸೀಸನ್ 4ನಲ್ಲಿ ಜನರಿಗೆ ಸಿಕ್ಕಿದ್ದು ಮಾತ್ರ ಸುಳ್ಳಲ್ಲ. ಬಿಗ್ ಬಾಸ್ ವಿನ್ನರ್ ಅನೌನ್ಸ್ ಆದಾಗ ಪ್ರಥಮ್ಗಿಂತ ಅವರ ಅಭಿಮಾನಿಗಳಿಗೆ ಸಂತೋಷ ಹೆಚ್ಚಾಗಿತ್ತು. ಪ್ರಥಮ್ ತನ್ನದೇ ಆದಂತಹ ಫ್ಯಾನ್ ಫಾಲೋವರ್ಸ್ ಹೊಂದಿದ್ದು ಹುಚ್ಚು ಪ್ರೇಮಿಗಳು ಸೃಷ್ಟಿಯಾಗಿದ್ದಾರೆ. ಇನ್ನು ಜನರಿಗೆ ಸುಲಭವಾಗಿ ಮರಳು ಮಾಡಿದ್ದ ಪ್ರಥಮ್ ರಾಜಕೀಯ ನಾಯಕರನ್ನ ಮರಳು ಮಾಡದೇ ಇರ್ತಾರಾ? ಜನರ ಮನಸ್ಸನ್ನ ಗೆದ್ದ ವ್ಯಕ್ತಿ ರಾಜಕೀಯ ನಾಯಕರ ಮನಸ್ಸನ್ನ ಗೆಲ್ಲುವುದು ತುಂಬಾ ಕಷ್ಟದ ಕೆಲಸ ಏನಲ್ಲ ಬಿಡಿ. ಹೌದು, ಈಗ ಪ್ರಥಮ್ ರಾಜಕೀಯ ರಂಗಕ್ಕೆ ಹೋಗ್ತಾರೆ ಎನ್ನುವ ಮಾತುಗಳು ವ್ಯಾಪಕವಾಗಿ ಕೇಳಿಬರ್ತಿದೆ. ಪ್ರಥಮ್ ಯಾವಾಗಲೂ ಜೆಡಿಎಸ್ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯ ಬಗ್ಗೆ ಹೇಳ್ತಿದ್ರು. ಕುಮಾರಣ್ಣ ಅಂತ ಜಪ ಮಾಡ್ತಿದ್ದ ಪ್ರಥಮ್ ಜೆಡಿಎಸ್ ಪಕ್ಷಕ್ಕೆ ಸೇರ್ತಿದ್ದಾರೆ ಎನ್ನಲಾಗಿದೆ. ಬಿಗ್ ಬಾಸ್ ವಿನ್ ಆದಾಗ ಪ್ರಥಮ್ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಒಂದೆಡೆ ಜೆಡಿಎಸ್ ಯುವ ಘಟಕದಲ್ಲಿ ಪ್ರಥಮ್ರನ್ನ ಸಕ್ರಿಯಗೊಳಿಸಿ ಯುವಕರನ್ನ ಸೆಳೆಯುವ ಪ್ರಯತ್ನ ಮಾಡ್ತಾರೆ ಎನ್ನುವ ಮಾತುಗಳು ಜೆಡಿಎಸ್ ಮೂಲಗಳಿಂದ ಕೇಳಿ ಬರ್ತಿದೆ. ಮತ್ತೊಂದೆಡೆ ಪ್ರಥಮ್ ಬಿಜೆಪಿಯ ಯುವ ಮೋರ್ಚಾ ನಾಯಕರನ್ನೂ ಭೇಟಿ ಮಾಡಿದಾಗ ಅಲ್ಲೊಂದು ರೀತಿಯ ಸಲಹೆ ಸಿಕ್ಕಿದೆಯಂತೆ. ಒಟ್ಟಿನಲ್ಲಿ ಪ್ರಥಮ್ನ ಮುಂದಿಟ್ಟುಕೊಂಡು ಯುವ ಮತದಾರರನ್ನ ಸೆಳೆಯುವ ಪ್ರಯತ್ನ ರಾಜಕೀಯ ವಲಯದಲ್ಲಿ ಚುರುಕಾಗಿದೆ. ಪ್ರಥಮ್ ಮಾತ್ರ ರಾಜಕೀಯಕ್ಕೆ ಬರೋಲ್ಲ ಎಂದಿದ್ದಾರೆ. ಆದ್ರೂ ರಾಜಕೀಯ ನಾಯಕರ ಜೊತೆ ಮಾತುಕತೆ ಸುತ್ತಾಟ ಜೋರಾಗೇ ಇದೆ. ಮುಂದೆ ಪ್ರಥಮ್ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಒಟ್ಟಿನಲ್ಲಿ ಪ್ರಥಮ್ ರಾಜಕೀಯ ಪ್ರವೇಶ ಮಾಡಿದ್ದೇ ಆದ್ರೆ ಕೆಳವರ್ಗಕ್ಕೆ, ರೈತರಿಗೆ ನೆರವಾಗಲಿದ್ದಾರೆ ಎನ್ನುವ ಅಭಿಪ್ರಾಯ ಅಭಿಮಾನಿಗಳಿಂದ ಕೇಳಿ ಬರ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಸುದ್ದಿಗಳಿಗಾಗಿ ಜಸ್ಟ್ ವ್ಯೂನ ಸಬ್ಸ್ಕ್ರೈಬ್ ಮಾಡಿ.